ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಬುದ್ಧ ವಿಹಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ. ಅದ್ದೂರಿಯಾಗಿ ನಡೆದ ಜೋಡು ಬಸವೇಶ್ವರ ಜಾತ್ರೆ ಮಹೋತ್ಸವ. ವೀರೇಂದ್ರ ಪಾಟೀಲ್ ಸ್ಮಾರಕ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕ ಸೇನೆ ಮುಖಂಡರ ಒತ್ತಾಯ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಬುದ್ಧ ವಿಹಾರದಲ್ಲಿ ಹಮ್ಮಿಕೊಂಡಿದ್ದ ಪೂರ್ಣಿಮೆ ಉಪನ್ಯಾಸ ಕಾರ್ಯಕ್ರಮದ ನಿಮಿತ್ತವಿಂದು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುದ್ಧರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಕಲಬುರಗಿ ಪ್ರವಾಸದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹುಣ್ಣಿಮೆ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ವೇಳೆ ಪತ್ನಿ ರಾಧಾಬಾಯಿ ಖರ್ಗೆ ಅವರೊಂದಿಗೆ ಬುದ್ಧ ವಿಹಾರಕ್ಕೆ ತೆರಳಿ ಬುದ್ಧರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಪೂಜ್ಯ ಭಂತೆ ಸಂಘಾನಂದ, ಎಂಎಲ್ಸಿ ಜಗದೇವ್ ಗುತ್ತೇದಾರ್, ಬಸವರಾಜ್ ಭೀಮಳ್ಳಿ, ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್, ಪ್ರೊಫೆಸರ್ ವಾಮನ್ ಗಾಜ್ರೆ, ಶಾಂತಪ್ಪ ಸೂರನ್, ಮಹಂತಪ್ಪ ಸಂಗಾವಿ, ಶ್ಯಾಮ್ ನಾಟೇಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಉದ್ನೂರ್ ಗ್ರಾಮದ ಜೋಡು ಬಸವೇಶ್ವರ 45ನೇ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಉತ್ಸವದ ನಿಮಿತ್ತ ಸಂಗೀತ ಹಾಗೂ ಹಾಸ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಉದ್ನೂರ್ ಗ್ರಾಮದ ಜೋಡು ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವವನ್ನು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು. ಉತ್ಸವಕ್ಕೂ ಮುನ್ನ ಗ್ರಾಮದ ಹನುಮಾನ ದೇವಸ್ಥಾನದಿಂದ ಬಸವೇಶ್ವರ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಸಂಗೀತ ಮತ್ತು ಹಾಸ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉದನೂರು ಗ್ರಾಮದ
ಜೋಡ ಬಸವೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಡೆಯ ರಾಜಾದಿರಾಜ ಪರಮಶಿವಯೋಗಿ ಜಂಗಮ ಜ್ಯೋತಿ ಜಗದ್ಗುರು ಮುರುಘರಾಜೇಂದ್ರ ಅಪ್ಪಾಜಿಯವರ ಈಗ ಕಲಾವಿದೆಯಾಗಿರ್ತಕ್ಕಂಥ ಅಶ್ವಿನಿ ಚೆನ್ನಪ್ಪ ಪರಶೆಟ್ಟಿ ಅವರಿಗೆ ಪೂಜ್ಯ ಆಯವರು ಆಶೀರ್ವದಿಸ್ತಾ ಇದ್ದಾರೆ. ಜೋಡ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಆದೇಶ ಹಾಗೂ ಅವರ ಒಂದು ನೇತೃತ್ವದಲ್ಲಿ ನಡೆತಕ್ಕಂಥ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಇಂದು ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಮುಕ್ತಾಯಗೊಂಡು ಇಂದು ಸಂಜೆ ಹಾಸ್ಯ ಕಾರ್ಯಕ್ರಮ ಸೇರಿದಂತೆ ನಾಡಿನಾದ್ಯಂತ ಇತಿಹಾಸ ಬರೆಯುವ ನಿಟ್ಟಿನಲ್ಲಿ ಈ ಭಾಗದ ಹೆಸರುವಾಸಿಯಾಗಿ ದೇಶದಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಿಯಾ ಹೆಗಡೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಂಡು ಮಾತೋಶ್ರೀ ಸಿದ್ದರಾಮಯ್ಯ ತಾಯಿಯವರು ದಿಯಾ ಹೆಗಡೆ ಅವರಿಗೆ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ಆಶೀರ್ವದಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬಸವೇಶ್ವರ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷರು ವೇದಿಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶಿವಲಿಂಗ ಮಠಪತಿ ಅವರು ಆಗಿರ್ತಕ್ಕಂಥ ಜೋಡ ಬಸವೇಶ್ವರರ ಪರಮ ಭಕ್ತಾದಿಗಳೇ, ತಾಯಂದಿರೇ, ತಾವೆಲ್ಲ ಇವತ್ತು ಕುಮಾರಿ ಹೆಗಡೆಯವರ ಸಂಗೀತವನ್ನು ಕೇಳಲಿಕ್ಕೆ ಕೂತಿದ್ದೀರಿ. ನಾನು ಏನಾದರೂ ಹೆಚ್ಚಿಗೆ ಮಾತನಾಡಿದ್ರೆ ತಮಗೆ ಅದು ಒಗ್ಗುವುದಿಲ್ಲ. ನಾನು ಜಾಸ್ತಿ ಮಾತನಾಡಲಾರೆ. ನಾವೆಲ್ಲ ಇಂಥ ಒಂದು ಮಠದ ಜಾತ್ರೆ, ಪರಮ ಪೂಜ್ಯ ಷಡಕ್ಷರಿ ಸಿದ್ದರಾಮ ಶಿವಗಳು ಅಮೃತ ಹಸ್ತದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಜಾತ್ರೆ 45 ವರ್ಷಗಳಿಂದ ಇವತ್ತು ಅದೇ ಮಠದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಮಠದ ವೈಭವ ನಾವು ನೋಡಿದ್ರೆ ಇವತ್ತು ಗೊತ್ತಾಗ್ತದೆ. ಇಲ್ಲಿವರೆಗೆ ಆಗಿದೆ, ಇನ್ನು ದೇವಸ್ಥಾನದ ಒಂದು ಸ್ಥಾಪನೆ ಕೂಡ ಆಗಬೇಕಾಗಿದೆ. ಅದೆಲ್ಲವೂ ಕೂಡ ಆ ಜೋಡ ಬಸವೇಶ್ವರ ಯಥಾ ಪ್ರಕಾರವಾಗಿ ಮಾಡಿಸ್ಕೊಳ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಶಾಸಕನನ್ನಾಗಿ ಮಾಡಿದಾಗ ಪ್ರಥಮವಾಗಿ ನಾನು ಮೊದಲನೇ ಸಲ 50 ಲಕ್ಷ ರೂಪಾಯಿ ಈ ಒಂದು ಜೋಡ ಬಸವೇಶ್ವರರ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಾನು ಕೊಟ್ಟಿರ್ತೇನೆ ಅಂತ ಹೇಳ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದ, ನಿಮಗೆ ಆ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕುತ್ತೆ ನನಗೆ. ಇನ್ನು ಮುಂದೆ ಏನೇ ಕೆಲಸ ಇದ್ದರೂ ಕೂಡ ಯಾವತ್ತೂ ತಾವೇನು ಹೇಳ್ತೀರಿ ಅದನ್ನು ಶಿರಸಾವಹಿಸಿ ಯಾವತ್ತೂ ತಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಾರತ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಮಠದ ಒಬ್ಬ ಪೀಠಾಧಿಪತಿಗಳಾಗಿರ್ತಕ್ಕಂಥದ್ದು. 10,000 ಸ್ವಾಮಿ ವಿವೇಕಾನಂದನ ಸ್ಥಾಪನೆ ಇದು ಆಗಿರ್ಬೋದು, ಮತ್ತು ಮೊನ್ನೆ ರೈತರ ಸಮಾವೇಶ ಪುಷ್ಪವೃಷ್ಟಿ ರೈತರಿಗೆ ಮಾಡಿರ್ತಕ್ಕಂಥದ್ದು ಭಾರತ ದೇಶದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿತಕ್ಕಂಥ ರೀತಿಯಲ್ಲಿ ಗಿನ್ನಿಸ್ ದಾಖಲೆಗೆ ಹೋಗಿರ್ತಕ್ಕಂಥ 8 ವಿಷಯಗಳು ಕೂಡ ಇವತ್ತು ಯಾವುದೇ ಒಂದು ಮಠದಿಂದ ಆಗದೇ ಇರತಕ್ಕಂಥ ರೀತಿಯಲ್ಲಿ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರು ಕೂಡ ನಮ್ಮ ನಿಮ್ಮೆಲ್ಲರ ಕೀರ್ತಿ ಪತಾಕೆಯನ್ನು ಇಡೀ ಭಾರತ ದೇಶದಲ್ಲಿ ಹಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಭಕ್ತಿ ಭಾವದಿಂದ ಅವರನ್ನು ನೆನೆಯುತ್ತೇವೆ. ನಾಳೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರ ಸೇವೆಯಿಂದ ಈ ಸಿದ್ದರಾಮ ಬಸವೇಶ್ವರ ಜೋಡ ಬಸವೇಶ್ವರರ ಏನು ಜಾತ್ರೆ ರಥೋತ್ಸವ ಆಗ್ತದೆ ಅದನ್ನು ಕೂಡ ಪ್ರತಿ ವರ್ಷ ಸಾಂಗೋಪವಾಗಿ ಪರಮ ಪೂಜ್ಯರ ಆಶೀರ್ವಾದದಿಂದ ನೆರವೇರ್ತದೆ. ನಾವೆಲ್ಲರೂ ಭಾಳ ಭಕ್ತಿಪೂರ್ವಕ ಸಂದರ್ಭದಲ್ಲಿ ಸೇರಿ ಹೆಗಡೆಜಿಯವರ ಏನು ಸಂಗೀತವನ್ನು ಕೇಳಲಿಕ್ಕೆ ಆತುರಾಗಿದ್ದ ಕಾರಣ ಈ ಸಂದರ್ಭದಲ್ಲಿ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ ಭಕ್ತರನ್ನು ನಗೆಗಡಲಲ್ಲಿ ತೇಲಾಡಿಸಿದರು. ಸರಿಗಮಪ ಖ್ಯಾತಿಯನ್ನು ದಿಯಾ ಹೆಗಡೆ ಅವರು ಸಂಗೀತದ ರಸದೌತಣವನ್ನು ಉಣಬಡಿಸಿದರು. ಮುದುಕಿಯಾದರೇನಂತೆ ಇನ್ನೂ ಇರಾಕಿ ನನ್ನ ಮಗನ 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 ಮದುವೆ ಮಾಡಾಕಿ ನನ್ನ ಮಗ ಹರಿಯಕ್ಕ ಬಂದಾನೆ ಅಯ್ಯಮ್ಮ ನನ್ನ ಮಗ ಹರಿಯಕ್ಕ ಬಂದಾನೆ ಮದುವೆ ಮಾಡ ಅಂತಾನೆ ಕನ್ಯೆ ಹುಡುಕ ಅಂತಾನೆ ನಾಳಿಂದ 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 ಕನ್ಯೆ ಹುಡುಕಾಕಿ ನಾ ಕನ್ನಡ ಹಾಕೊಂಡು ನೋಡಾಕಿ ಅಂದದ ಸೊಸಿನ ತರಾಕಿ ಬೆಂಗಳೂರು ಬಸ್ಸು ಹತ್ತಾಕಿ ಲಿಟಲ್ ಚಾನ್ಸ್ಗೆ ಹೋಗಾಕಿ ನಮ್ಮ ಅನುಶ್ರೀ ನಿಮ್ಮ ಅನುಶ್ರೀ ಬೇಕು ಅನ್ನಾಕಿ ನಮ್ಮ ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ
ಸುಮ್ಮನೆ ಚೇರ್ಬೇಡ್ರಿ ರಾಜರ. ಆಯ್ತು, ಈಗ ಬರ್ತಾಳೆ, ಈಗ ಸ್ವಲ್ಪ ರೆಸ್ಟ್. ಗಂಟಲು ಗತಿ ಏನಾಗ್ತದಕ್ಕಿಂತ ಹೇಳ್ರಿ ನೋಡಮ್ಮಿ. ಈಗ ಅವೇ ಎರಡು ಚಂದ ಆಡ್ದಳು. ನಮ್ಮ ಹಾಡಗಳು ಹೆಂಗವ ನೋಡ್ರಿ ಇಲ್ಲ. ದೇವ ದೇವರಿಗಣ್ಣಿ ಯಾವ ದೇವರಿಗಣ್ಣಿ ಹಚ್ಚಿರೆ ನೈಯಣ್ಣಿ ಮನಿ ಮಂದಿಗೆಲ್ಲ ಒಳ್ಳೆಣ್ಣಿ ಅತಿ ಹಾಳ ಐದೇಕಿ ಮಾವನ ಬಿಕ್ನಾಸಿ ಮನಿ ಮಂದಿಗೆಲ್ಲ ಪರದೇಸಿ ಹಚ್ಚಿರೆ ನೈಯಣ್ಣಿ ಹಂದರ ಹರಿದೋಗಲಿ ಬಾಸಿಂಗ ಬಿಚ್ಚೋಗಲಿ ಊರ ಮುಂದಿನ ತೋಟ ತಂಬಾಕು ಬಲುಕಾಟ ಮದುಮಗಳಾಗ್ಯಾಳ ಕಲುಗೂಟ ಹಚ್ಚಿರೇ ನೈಯಣ್ಣಿ. ಇವು ನಮ್ಮ ಸಾಹಿತ್ಯರಮ್ಮ. ನಮ್ಮ ಉತ್ತರ ಕರ್ನಾಟಕದಾಗ ಇದ್ದಿರ್ತಕ್ಕಂಥ ಮೊನ್ನೆ ನಾ ಜಮಖಂಡಿಗೆ ಹೋಗಿದ್ದ. ಏನು ಹಾಡ ಹಚ್ಚನಮ್ಮ ಬಾಬಾ ಟ್ಯಾಕ್ಟರ್ದಾಗ. ಚೊಚ್ಚಿಲ ಮಗನ ಬಚ್ಚುಲ ಮನ್ಯಾಗ ಚೊಚ್ಚಿಲ ಮಗನ ಗಚ್ಚಿನ ಮನಿಯೇರಿ ಬಚ್ಚಲ್ದಾಗ ಬಂದೀನಿ ಏಪೋರಿ ಬಚ್ಚಲ್ದಾಗ ಬಂದೀನಿ. ಎದ್ದು ತೊಗೊಳ ಎದ್ದು ಕುಣಿತ ನೋಡು. ಇವು ಹಾಡ ಅಂತಾರೆ ಇವು. ಇವ ಹಾಡಗಳಲ್ಲ, ಹಾಡಿರ್ತಕ್ಕಂಥ ನಮ್ಮ ದಿಯ ಮೊನ್ನೆ ನಾನು ಆಳಂದಕ್ಕೆ ಹೋಗಿನ್ರಿ. ಕ್ರೂಸರ್ದಾಗ ಕುಂತೀನಿರಮ್ಮ. ಇದ್ರ ಬಲ್ಲಿ ಆಳಂದ ನಾಲ್ಕಬಲ್ಲಿ ಕ್ರೂಸರ್ದಾಗ ಕುಂತೀನಿ. ಆ ಕ್ರೂಸರ್ದಾಗ ಹಚ್ಚನ ಹಾಡವ. ಏನು ಹಾಡ ಹಚ್ಚನಂದ್ರಿ ಕೊಚ್ಚುಕು 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 ಕಡಗಂಚಿನೇ ಬಂದದ ಕುಚ್ಚು ಕುಚ್ಚು ಅನ್ನೋದು ಮುಗಿಯಲ್ಲ ದಿನ. ಅದು ಹಾಡ ಮುಂದೆ ಬರ್ಬೇಕು ಯಾವಾಗ, ಹತ್ತಬೇಕು ಯಾವಾಗ, ಚಾಲು ಆಗ್ಬೇಕು ಯಾವಾಗ. ಆದರೆ ದಿಯ ಹಾಡಿರ್ತಕ್ಕಂಥ ಹಾಡು ಮ್ಯೂಸಿಕ್, ಮಾರಾಲಿಟಿ, ಯೂನಿವರ್ಸಿಟಿ, ಸ್ಪಿರಿಚುವಲಿಟಿ, ಇಂಟಿಗ್ರಿಟಿ, ಕರೇಜ್, ಮಾನವೀಯ ಮೌಲ್ಯ ಚೆಲ್ತಕ್ಕಂಥ ಆ ಗೀತೆಯನ್ನು ಹಾಡಿರ್ತಕ್ಕಂಥ ಅವಳಿಗೆ ನಾನು ಎಷ್ಟು ಕೃತಜ್ಞತೆಯನ್ನು ತಮ್ಮ ಪರವಾಗಿ ಇನ್ನೊಂದು ಸರಿ ಜೋರಾದ ಚಪ್ಪಾಳೆಯನ್ನು. ಕುಂಭಮೇಳ ಬಂತು. ಈಗ ಕುಂಭಮೇಳ ನಡೆದಿರ್ತಕ್ಕಂಥದ್ದು ಪರಮ ಪೂಜ್ಯ ಅಪ್ಪಾಜಿ ಅವರಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಅಲ್ಲೇ ಇದ್ದಾರೆ. ನಾಳೆ ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾ ಅಂತಕ್ಕಂಥ ಈ ವೇದಿಕೆ ಮುಖಾಂತರ ಹೇಳುವುದರ ಜೊತೆಯಲ್ಲಿ ತಾವೆಲ್ಲ ನೋಡ್ರಿ. ಈಗ ಫೋಟೋ ತೆಕ್ಕೊಲಕ್ಕೆ ದಿಯಾನು ಕೂಡ ಫೋಟೋ ತೆಕ್ಕೊಲಕ್ಕೆ ಓಸು ಹುಡುಗರು ಆ ಕಡೆ ಹಿಂದಿನೂ ಹೊಂಟು. ತಡ್ರಿ ನೀವೂ ಬರಟ್ರಿ, ನೀವೂ ಹಾಡಿ. ನಿಮ್ಮದೂ ಬರ್ತದ್ರು ಯಪ್ಪ, ನೀವು ಸುಮ್ಕೊಂಡ್ರೆ ನಿಮ್ಮೂ ಬರ್ತಾವ. ಆದರೆ ಆಕೆ ಹಾಡಿರ್ತಕ್ಕಂಥ ಹಾಡುಗಳನ್ನು ಜಿ ಕನ್ನಡದಲ್ಲಿ ಪ್ರತಿಯೊಬ್ಬರ ಮನೆ ಮತ್ತು ಮನಸ್ಸುಗಳನ್ನು ಬೆಳಗ್ತಕ್ಕಂಥ ಭಾಸ ಆ ಕಲಾವಿದೆ ಕೊಟ್ಟಿರ್ತಕ್ಕಂಥ ಅವಳಿಗೆ ಮತ್ತೊಮ್ಮೆ ನಾವಿನ್ನು ಎಲ್ಲ ಅಭಿನಂದನೆಗಳು ಹೇಳಲೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಯಾರೂ ವೇದಿಕೆ ಮೇಲೆ ಬರಬಾರ್ದು. ಯಾಕಂದರೆ ಇನ್ನೂ ಅವರ ಕಾರ್ಯಕ್ರಮ ಕೊಡೋರು ಇರೋದರಿಂದ ದಯವಿಟ್ಟು ಡಿಸ್ಟರ್ಬ್ ಆಗ್ತಕ್ಕಂಥ ಎಲ್ಲರೂ ಬಂದರೆ ಅಂದ್ರೆ ಈಗ ಅವರೆಲ್ಲ ಫೋಟೋ ತೆಕ್ಕೊಂಬದು ಏನು ಮಾಡ್ತಾರೆ, ಎಲ್ಲ ಹೆಣ್ಮಕ್ಳು ಈ ಕಡೆ ಹುಡುಗರೆಲ್ಲ ನನ್ನ ಕಡೆ ಯಾರು ನೋಡಲ್ಲ, ನಮ್ಮ ಮಾತು ನೀವು ಕೇಳಲ್ಲ. ಹೀಗಾಗಿ ಆದರೂ ಕೂಡ ನಮ್ಮ ಮಾತುಗಳ ಜೊತೆಯಲ್ಲಿ ಆಕೆಯೂ ಕೂಡ ಇನ್ನೂ ನಿಮ್ಮ ಜೊತೆಯಲ್ಲಿ ಭಾಳ ಚಂದ ಹಾಡುಗಳನ್ನು ಹಾಡ್ತಾಳೆ. ದಯವಿಟ್ಟು ನೀವು ಆಮೇಲೆ, ಯಾಕಂತಂದರೆ ಸ್ವಲ್ಪ ನಮ್ಮ ಮಾತುಗಳನ್ನು ಜರ ಕೇಳ್ರೋ ನೀವು. ಹರಗುರುಚರ ಮೂರ್ತಿಗಳ ಸಾನ್ನಿಧ್ಯದಲ್ಲಿ ನಮ್ಮ ಪೂಜ್ಯ ತಾಯಿ ಶ್ರೀಮತಿ ಶಾರದೋಸೆ ಗಣ ಮಸಾಲ ದೋಸೆ ಅಡ್ಡೇಶ್ವರ ಸಾಂಬಾರ್ ಚಟ್ನಿ ಇವರ ಕೃಪಾ ಆಶೀರ್ವಾದದಿಂದ ಹಿರಿಯರಾದ ಬಳ್ಳೊಳ್ಳಿ ಉಳ್ಳಾಗಡ್ಡಿ ಇವರ ಕೃಪೆಯಿಂದ ನನ್ನ ತಮ್ಮನ ಮಗನಾದ ಚಿರಂಜಿ ಉಳ್ಳಾಗಡ್ಡಿ ಭಜಿ ಕಲಬುರಗಿಯ ಪ್ರಕಾಶ್ ಟಾಕಿದ ಹತ್ತಿರವಿರುವ ಮಿಡ್ಚಿ ಭಜಿ ಅವರ ಜ್ಯೇಷ್ಠ ಸುಪುತ್ರ ಚಿರಂಜಿಯ ಕುಂಕುಮ ಸೌಭಾಗ್ಯ ಕಾಂಚಣಿ ಪೂರಿ ಭಾಜಿ. ಉತ್ಸವದ ನೇತೃತ್ವವನ್ನು ಸಿದ್ದಮ್ಮೇಬೆ ತಾಯಿಯವರು ವಹಿಸಿದ್ದರು. ಬಸಯ್ಯ ಹಿರೇಮಠ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರಿ, ನೀಲ್ಕಂಠರಾವ್ ಪೊಲೀಸ್ ಪಾಟೀಲ್, ಉಪಾಧ್ಯಕ್ಷರಾದ ಶಿವಲಿಂಗ್ ಮಠಪತಿ, ಬಲ್ಭೀಮ್ ಬೆರಾದರ್, ಶಿವಪುತ್ರ ಮಾಲಿ ಪಾಟೀಲ್, ಶಾಂತಕುಮಾರ್ ಬೆರಾದರ್ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ವೀರೇಂದ್ರ ಪಾಟೀಲ್ ಸ್ಮಾರಕ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕ ಸೇನೆ ಮುಖಂಡರ ಒತ್ತಾಯ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಥಮ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಿಸುವಂತೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಡಕೋಟೆ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು. ಬುಧವಾರ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿರುವ ವೀರೇಂದ್ರ ಪಾಟೀಲ್ ಅವರ ಸಮಾಧಿಗೆ ಭೇಟಿ ನೀಡಿ ಅಲ್ಲಿನ ಅವಸ್ಥೆಯನ್ನು ಕಂಡು ಸರ್ಕಾರಕ್ಕೆ ಛೀಮಾರಿ ಹಾಕಿದರು. ವೀರೇಂದ್ರ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಪ್ರಥಮ ಸಿಎಂ ಆದವರು ಅಲ್ಲದೆ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು. ಅಂತವರ ಸಮಾಧಿಯನ್ನು ಯಾವುದೇ ಭದ್ರತೆ ಇಲ್ಲದೆ ಸ್ಮಾರಕ ನಿರ್ಮಿಸದೆ ನಿರ್ಲಕ್ಷ್ಯ ತೋರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಡಿಕಾರಿದರು. ಕೂಡಲೇ ಸರ್ಕಾರ ವೀರೇಂದ್ರ ಪಾಟೀಲ್ ಅವರ ಸಮಾಧಿ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಸ್ಮಾರಕವನ್ನಾಗಿಸಬೇಕು ಎಂದು ಒತ್ತಾಯಿಸಿದರು. ನನ್ನ ಹೆಸರು ಬಸವರಾಜ ಪಡಕೋಟೆ, ನಮ್ಮ ಕಡೆ ರಾಜ್ಯಾಧ್ಯಕ್ಷರು. ಏನು ಕಲಬುರಗಿ ಜಿಲ್ಲೆ ಕಟ್ಟೆ ಕಡೆ ಆದಂಥ ಚಿಂಚೋಳಿ ತಾಲೂಕಿನಲ್ಲಿ ಇವತ್ತು ವೀರೇಂದ್ರ ಪಾಟೀಲ್ ಅಂತೇಳಿ ಈ ನಾಡಿನ ಕಲ್ಯಾಣ ಕರ್ನಾಟಕದ 2 ಬಾರಿ ಮುಖ್ಯಮಂತ್ರಿ ಅವ್ರ ಸಮಾಧಿ ಇವತ್ತು ಬಂದು ನೋಡಿದಾಗ ಬಹಳ ನೋವಾಯಿತು. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಹೋರಾಟ ಮಾಡಿ 2 ಸಲ ಮುಖ್ಯಮಂತ್ರಿ ಆದರೂ ಕೂಡ ನಿಷ್ಠಾವಂತರಾಗಿ ಮುಖ್ಯಮಂತ್ರಿ ಇದ್ರು. ಅವ್ರ ಸಮಾಧಿಗೆ ಬಂದಿದ್ದೀವಿ. ಸಾಕಷ್ಟು ಇಲ್ಲಿ ಗಾರ್ಡನ್ ಗಿಡನ ಜೋರಾಗಿರುತ್ತೆ ಅನ್ಕೊಂಡಿದ್ದೆ ನಾನು. ಸಮಾಧಿ ಅಷ್ಟೇನು ಅಭಿವೃದ್ಧಿ ಆಗಿಲ್ಲ. ಕೂಡಲೇ ಸರ್ಕಾರ ಗಮನ ಹರಿಸಿ ಈ ಭಾಗದಲ್ಲಿ ಅವ್ರಿಗೆ ಒಂದು ಗಾರ್ಡನ್ ಮಾಡೋಂಥ ಕೆಲಸ ಆಗಿರ್ಬೋದು, ಒಂದು ಪುತ್ಥಳಿ ಇಡೋಂಥ ಕೆಲಸ ಆಗಬೇಕು. ಈ ನಾಡಿನ ಮುಖ್ಯಮಂತ್ರಿ, ಕಲ್ಯಾಣ ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿ, ನಮ್ಮ ಕನ್ನಡ ಸೇನೆ ಹೋದ ವರ್ಷದಿಂದ ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾ ಇದೀವಿ ನಾವು. ಈ ನಾಡಿನ ಕಲ್ಯಾಣ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಅಂತ ವೀರೇಂದ್ರ ಪಾಟೀಲ್ ಹೆಸರಲ್ಲಿ ಹೋದ ಸಲ ಶರಣಗೌಡ ದರ್ಶನಪುರ ಕೊಟ್ಟಿದ್ದೀವಿ ಪ್ರಶಸ್ತಿ. ಈ ಸಲ ಮಾರ್ಚ್ 23ನೇ ತಾರೀಕು ಸಮಾವೇಶ ನಡೀತಾ ಇದೆ. ವೀರೇಂದ್ರ ಪಾಟೀಲ್ ಪ್ರಶಸ್ತಿ ನಮ್ಮ ಶರಣಪ್ರಕಾಶ್ ಪಾಟೀಲ್ ಕೊಡುವಂತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಂಘಟನೆಯ ಯಾದಗಿರಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀದೇವಿ ಕಟ್ಟಿಮನಿ, ಶ್ರೀಧರ್ ನಾಯಕ್, ಸುಧೀರ್ ಇಜೇರಿ, ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಸಂಜು ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಾಲೂಕಿನ ಶ್ರೀನಿವಾಸ್ ಸರಡ್ಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಅರುಣ್ ಗೋನಾಯಕ್, ಉಪಾಧ್ಯಕ್ಷರಾಗಿ ಭೀಮಣ್ಣ ರದ್ದಡ್ಗಿ ಅವಿರೋಧವಾಗಿ ಆಯ್ಕೆಯಾದರು. ಶ್ರೀನಿವಾಸ್ ಸರಡ್ಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಎಲ್ಲರ ಒಪ್ಪಿಗೆ ಮೇರೆಗೆ ಮುಂದಿನ 5 ವರ್ಷಗಳ ಅವಧಿಗೆ ಎಲ್ಲ ಹುದ್ದೆಗೂ ಅವಿರೋಧ ಆಯ್ಕೆ ಮಾಡಲಾಯಿತು. ನಿರ್ದೇಶಕರಾಗಿ ರೇವಯ್ಯ ಮಠಪತಿ, ಅಶೋಕ್ ಬಿ ಪಾಟೀಲ್, ಧರ್ಮರಾವ್ ಅತಿಥಿ, ಉಮೇಶ್ ಗಿರೆಪ್ಪಗೋಳ್, ಸಂತೋಷ್ ಗಂಗಾಣಿ, ಅಶೋಕ್ ಬೆರ್ಜಿ, ಶಿವಶರಣಪ್ಪ ಮೀಸಿ, ರಜಾಕ್ಮಿಯಾ ಮುಲ್ಲಾ, ಕಲಾವತಿ ಎಂ ಶ್ರೀಮನಿ, ಜಮಕಾಬಾಯಿ ಆಡೆ ಆಯ್ಕೆಯಾಗಿದ್ದಾರೆ. ಶ್ರೀನಿವಾಸ್ ಸರಡ್ಗಿ ಪಿಕೆಪಿಎಸ್ ಪದಾಧಿಕಾರಿಗಳನ್ನು ಕೆವೈಡಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್ ಹಾಗೂ ಯುವ ನಾಯಕ ಚೇತನ್ ಗೌಡ ಗೋನಾಯಕ್ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಕೆವೈಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಲ್ಯಾಣರಾವ್ ಮೂಲ್ಗೆ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷವಾಗುತ್ತೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವ ಎಲ್ಲ ನಿರ್ದೇಶಕರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಚುನಾವಣೆ ಅಧಿಕಾರಿಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಯಾಕಂದ್ರೆ ಸುಸೂತ್ರವಾಗಿ ಚುನಾವಣೆ ನಡೆಸಿಕೊಟ್ಟಿದ್ದಾರೆ. ಆಮೇಲೆ ಈಗ ಇದು ನಾವೆಲ್ಲರೂ ಸಹಕಾರ ಸಿಂಬಲ್ 2 ಕೈ ಜೋಡಿಸೋದು. ನಾವು ಹ್ಯಾಂಗ್ ಕೈ ಜೋಡಿಸಿ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡ್ತೇವೆ, ಆ ರೀತಿ ಸೊಸೈಟಿ ಬೆಳೀತದೆ. ಯಾವ ರೀತಿ ಬೆಳವಣಿಗೆ ಇರ್ತಿ, ಈಗ ಯಾವ ರೀತಿ ಬೆಳೆದ ಮತ್ತು ಮುಂದೆ ಯಾವ ರೀತಿ ಬೆಳಿಬೇಕಂತ ಒಂದು ಆಲೋಚನೆ ನಿಮ್ಮೆಲ್ಲ ನಿರ್ದೇಶಕರ ಮೇಲೆ ಇರಬೇಕು. ಅದ್ರ ಕಾರಣ ಏನಂದ್ರೆ ನಿಮ್ದೆಲ್ಲರಿಗೂ ಸಹಕಾರದಂತೆ ಆಗ್ಯದ. ನೀವೆಲ್ಲರೂ ಒಂದು ನಿಮ್ಮದೇ ಒಂದು ಸೊಸೈಟಿ, ನಿಮ್ಮ ಸ್ವಂತ ಸೊಸೈಟಿ ಅದಂತೇಳಿ ನೀವು ಏನು ಭಾಗವಹಿಸಿ ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಇದೊಂದು ಸಕ್ಸಸ್ ಅದ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಮತ್ತು ಭೀಮಣ್ಣ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ.
ಆಮೇಲೆ ಈ ಮುಂಬರುವಿನಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿ ಬುದ್ಧ ವಿಹಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ. ಅದ್ದೂರಿಯಾಗಿ ನಡೆದ ಜೋಡು ಬಸವೇಶ್ವರ ಜಾತ್ರೆ ಮಹೋತ್ಸವ. ವೀರೇಂದ್ರ ಪಾಟೀಲ್ ಸ್ಮಾರಕ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕ ಸೇನೆ ಮುಖಂಡರ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.